आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಇಂದಿನ ಪತ್ರಿಕಾಗೋಷ್ಠಿ ವಿಷಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಖಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ನಡೆದ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರು ಭಾಷಣ ಮಾಡಿ ಹೋದ 2 ದಿವಸಗಳ ನಂತರ ಆ ಮೈದಾನವನ್ನ ಗಂಗಾಜಲ ಸಿಂಪಡಿಸಿ ಪವಿತ್ರಗೊಳಿಸಿ ದಲಿತರಿಗೆ ಅವಮಾನಿಸಿದ ಘಟನೆಯನ್ನು ಖಂಡಿಸುವ ಸಲುವಾಗಿ ಅದನ್ನು ಮೊದಲನೇದಾಗಿ ನಾವು ಖಂಡಿಸ್ತೀವಿ. ಈ ರಾಷ್ಟ್ರದಲ್ಲಿ ಸುಮಾರು 12 ವರ್ಷಗಳ ನಿರಂತರವಾಗಿ ಆಡಳಿತ ನಡೆಸಿದ ಬಿಜೆಪಿಯ ಪಕ್ಷವಾದ ಅಥವಾ ಅವ್ರ ಜೊತೆ ಜೋಡಣೆಯಾದ ಪಕ್ಷ ಆದ ಶಿವಸೇನಾ ಪಕ್ಷದ ಕಾರ್ಯಕರ್ತರು ಈ ಘಟನೆಯನ್ನು ಮಾಡಿದ್ದಾರೆ. ಸಂಘ ಪರಿವಾರದ ಅಂಗಸಂಸ್ಥೆ ಇದನ್ನು ಮಾಡಿರುತ್ತದೆ. ಈ ಹಿಂದೆ ಜಗಜೀವನ್ ರಾಮ್ ಅವರು ಪತ್ನಿ ಮಕ್ಕಳ ಸಮೇತ ಒರಿಸ್ಸಾ ರಾಜ್ಯದ ಜಗನ್ನಾಥಪುರಿ ದೇವಸ್ಥಾನದಲ್ಲಿ ಹೋದಾಗ ಅವರು ಕೇಂದ್ರ ಮಂತ್ರಿ ಇದ್ರು, ಒಬ್ಬ ದಲಿತ ಹಿರಿಯ ನಾಯಕರಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಅವ್ರಿಗೆ ಸಹ ಅಲ್ಲಿ ಪ್ರವೇಶ ಕೊಡ್ಲಾರ್ದೇನೆ ಅವ್ರು ಅಲ್ಲಿಂದ ಮರಳಿ ಅವಮಾನಿಸಿದ್ದ ಘಟನೆ. ಅದೇ ತರ ಒಡಿಶಾದಲ್ಲಿ 2009ರಲ್ಲಿ ಅಲ್ಲಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದ ಶ್ರೀಮತಿ ಪ್ರಮೀಳಾ ಮಲ್ಲಿಕ್ ಅವರಿಗೂ ದೇವಸ್ಥಾನ ಪ್ರವೇಶ ನೀಡಲಾರದೆ ಅವರಿಗೂ ಅವಮಾನಿಸಿತ್ತು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡ ಮತ್ತು ವಿರೋಧ ಪಕ್ಷದ ನಾಯಕರಾದ ಟೀಕಾರಾಮ್ ಜೂಲಿ ಅವರನ್ನು ಅಲ್ಲಿ ರಾಮ ಮಂದಿರದಲ್ಲಿ ಪ್ರವೇಶ ಮಾಡಲಾರದೆ ಅವರನ್ನು ಅವಮಾನಿಸಲಾಗಿದೆ. ಬಿಹಾರದಲ್ಲಿ 2014ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಜೇತನ್ ರಾಮ್ ಮಾಂಜಿ ಇವರಿಗೂ ಇದೇ ತರ ಅವಮಾನಿಸಲಾಗಿದೆ. ಕೇರಳದ ಗುರುವಾಯೂರು ದೇವಸ್ಥಾನದಲ್ಲಿ ಆಗಿನ ಕೇಂದ್ರ ಸಚಿವರಾದಂತ ಶ್ರೀ ವೈಲಾರ್ ರವಿ ಅವರ ಮಗನಿಗೂ ಸಹಿತ ಅಲ್ಲಿ ಪ್ರವೇಶ ಕೊಡ್ಲಾರ್ದೆ ಅದು ಸಹಿತ ಅವಮಾನಿಸಲಾಗಿದೆ. ಈ ಎಲ್ಲ ವಿಷಯಗಳಲ್ಲದೇನೆ ಇನ್ನೂ ಸಾವಿರಾರು ಕಡೆ ಇಂಥವೆಲ್ಲ ಬಹಳ ಕೆಲಸ ನಡೆದಿದ್ದಾವೆ. ಇವತ್ತಿಗೂ ಈ ದೇಶದಲ್ಲಿ ದಲಿತ ಯುವಕರು ಸರಿಯಾಗಿ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ತಿರುಗಾಡಿದ್ರೆ ಅವರನ್ನ ಥಳಿಸಿದ ಘಟನೆಗಳಾಗಿದ್ದಾವೆ. ಅವರು ಮದುವೆ ದಿಬ್ಬಣ ತೆಗೆದು ಕುದುರೆ ಮೇಲೆ ಮೆರವಣಿಗೆ ಮಾಡಿದ್ರು ಸಹಿತ ಅವರನ್ನ, ಆ ದಲಿತ ಯುವಕರನ್ನ ಅವ್ರ ಮೇಲೆ ಹಲ್ಲೆ ಮಾಡಿದ್ದನ್ನ ನಾವು ನೋಡಿದೀವಿ. ಬಹಳಷ್ಟು ರಾಜ್ಯಗಳಲ್ಲಿ ಈ 12 ವರ್ಷಗಳಲ್ಲಿ ಸುಮಾರು 100 ಘಟನೆಗಳು ಇಂಥವಾಗಿದ್ದಾವೆ. ಹಾಥ್ರಾಸ್ನಲ್ಲಿ ಒಬ್ಬ ದಲಿತ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಆ ಶವವನ್ನ ಪೊಲೀಸರೇ ತಗೊಂಡೋಗಿ ಸುಟ್ರು. ಆ ಶವವನ್ನು ಮನೆಯವರು ಕೊಡ್ಲಿಲ್ಲ. ಇಂಥವು ಸಾವಿರಾರು ಘಟನೆಗಳು ದಲಿತರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಅನ್ಯಾಯ ಕಂಟಿನ್ಯೂ ಆಗ್ತಾ ಇದೆ. ಇದು ಏನು ತೋರಿಸ್ತಂತ ಕೇಳಿದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಸಮಾನತೆಯನ್ನು ಬಯಸ್ತಾ ಇಲ್ಲ. ಸಮಾನತೆ ಅವ್ರಿಗೆ ಬೇಕಾಗಿಲ್ಲ. ಸಂವಿಧಾನದ ಪ್ರಕಾರ ಆಡಳಿತ ನಡೆಸುವುದು ಅವರು ಉದ್ದೇಶ ಇಲ್ಲ. ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅವರು ಮೇಲೆ ಹೇಳುವುದೊಂದು, ಮಾಡುವುದೊಂದು. ಅದಕ್ಕ ಈಗೇನಾಗಿದೆ ಅಂದ್ರೆ ಬಿಜೆಪಿಯಲ್ಲಿರುವ MP, MLAಗಳು, ಚುನಾಯಿತ ಪ್ರತಿನಿಧಿಗಳು ಇದನ್ನೆಲ್ಲ ಸಹಿಸಿಕೊಂಡು
ಕೇವಲ ಅಧಿಕಾರಕ್ಕಾಗಿ ಬಿಜೆಪಿ ಜೊತೆ ಅಂಟಿಕೊಂಡು ಕೂತಿದ್ದಾರೋ. ನಾನು ಈ ಸಂದರ್ಭದಲ್ಲಿ ಹೇಳುವುದೇನೆಂದ್ರೆ, ಸ್ವಾಭಿಮಾನದ ಬದುಕು ಬಹಳ ಮಹತ್ವ. ಸ್ವಾಭಿಮಾನಕ್ಕೋಸ್ಕರ ಅವರು ಇದನ್ನು ಖಂಡಿಸಬೇಕು. ತಲತರಾಂತರಗಳಿಂದ ಬಂದಂತ ಈ ಅಸ್ಪೃಶ್ಯತೆಯನ್ನು ತೊಲಗಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನೇ ಸವೆಸಿ ಈ ದೇಶಕ್ಕೆ ಒಂದು ಉತ್ತಮ ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಪ್ರಕಾರ ನಡೀಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನವನ್ನ ಗೌರವಿಸ್ತೀನಿ ಅಂತ ಹೇಳಿ ಹಣೆಗೆ ಹಚ್ಕೊಂಡು ಸಂಸತ್ ಭವನದ ಮೆಟ್ಟಲುಗಳಿಗೆ ನಮಸ್ಕಾರ ಮಾಡಿ ಪ್ರವೇಶ ಮಾಡಿ ಜನರನ್ನು ಮೂರ್ಖ ಮಾಡಿದ್ರು. ಆದ್ರೆ ಸಂವಿಧಾನ ಪ್ರಕಾರ ನಡೀತಾ ಇಲ್ಲ. ಅವರ ಸರ್ಕಾರ ಸಂವಿಧಾನ ಪಾಲಿಸ್ತಾ ಇಲ್ಲ. ಯಾವ ಪಾರ್ಲಿಮೆಂಟ್ನ ಮೆಟ್ಟಲುಗಳಿಗೆ ಹಣೆ ಹಚ್ಚಿ ಒಳಗೆ ಪ್ರವೇಶ ಮಾಡಿದ್ರು, ಪಾರ್ಲಿಮೆಂಟ್ ಅನ್ನೇ ತ್ಯಜಿಸಿ ಬೇರೆ ಪಾರ್ಲಿಮೆಂಟ್ ಭವನ ಕಟ್ಟಿ ಇರುವ ಪಾರ್ಲಿಮೆಂಟ್ ಭವನಕ್ಕೆ ಅವಮಾನ ಮಾಡೋದು. ಸಂವಿಧಾನವನ್ನ ಹಣೆಗೆ ಹಚ್ಚಿ ನಾನು ಸಂವಿಧಾನ ಬಗ್ಗೆ ನಡೀತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರ ಮನೆ ಸಮೀಪ ಹೂಗಳತೆಯಲ್ಲಿ ಆ ಸಂವಿಧಾನವನ್ನೇ ಸುಟ್ರು ಸಂಘ ಪರಿವಾರದವರು. ಆದ್ರೆ ಇವತ್ತಿನ ತನ ಅವ್ರ ಮೇಲೆ ಕೇಸ್ ಆಗಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ದೇಶದಲ್ಲಿ ಯಾವ ಘಟನೆ ನಡೆದ್ರು ಸಹಿತ ಅವರು ಮೋದಿಯವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ಖಂಡಿಸಿಲ್ಲ. ನಿನ್ನೆ ದಿವಸ ನಡೆದಂತ ಜಾರ್ಖಂಡ್ನ ರಾಮಲೀಲಾ ಮೈದಾನದಲ್ಲಿ ನಡೆದ ಘಟನೆ ಸಹಿತ ಅವ್ರು ಇವತ್ತಿಗೂ ಖಂಡಿಸಿಲ್ಲ. ಇದೇನ್ ತೋರಿಸ್ತಂತ ಕೇಳಿದ್ರೆ ಅವ್ರಿಗೆ ದಲಿತರ ಬಗ್ಗೆ ಗೌರವವಿಲ್ಲ. ದಲಿತರು ಮಂಚೂಣಿಯಲ್ಲಿ ಬರುವುದು, ಮುಖ್ಯವಾಹಿನಿಯಲ್ಲಿ ಬರುವುದು, ಅವ್ರಿಗೆ ಸಮಾನತೆಯನ್ನು ನೀಡುವುದು ಅವ್ರಿಗೆ ಅವಶ್ಯಕತೆ ಇಲ್ಲ. ಅದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ. ಆಮೇಲೆ ಬಿಜೆಪಿ ಸರ್ಕಾರ 2014ರಲ್ಲಿ ಬಂದ ಮೇಲೆ ಬಿಜೆಪಿ ನಾಯಕರು ಬಹಳ ಜನ ಹೇಳಿಕೆ ಕೊಟ್ಟರು. ನಾವು 200 ವರ್ಷಗಳ ಹಿಂದಿನ ರೀತಿ ಆಡಳಿತವನ್ನು ಮಾಡ್ತೇವೆ, 200 ವರ್ಷಗಳ ಹಿಂದಿನ ಸಂಸ್ಕೃತಿಯನ್ನು ತರುತ್ತೇವೆ. 200 ವರ್ಷಗಳ ಹಿಂದಿನ ಸಂಸ್ಕೃತಿ ಅಂದ್ರೆ ನಾವು ಒಳ್ಳೇದು ಮಾಡ್ತಾರೆ ತಿಳ್ಕೊಂಡಿದ್ವಿ. ಆದ್ರೆ 200 ವರ್ಷದ ಹಿಂದಿನ ಸಂಸ್ಕೃತಿ ಏನಿತ್ತು ಅಂತ ವಿಚಾರ ಮಾಡಿದಾಗ 200 ವರ್ಷಗಳ ಹಿಂದಿನ ಕಾಲ, 100 ವರ್ಷಗಳ ಹಿಂದೆ ದಲಿತರನ್ನ ಊರಲ್ಲಿ ಬರಲಾರ್ದೆ ಯಾವುದೇ ಗ್ರಾಮದಲ್ಲಿ ಪ್ರವೇಶ ಮಾಡ್ಲಕ್ ಬಿಡ್ತಿರ್ಲಿಲ್ಲ. ಮಾಡ್ಬೇಕಾದ್ರೆ ಅವ್ರು 12 ಗಂಟೆಗೆ ಮಾಡ್ಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಿದ್ರೆ ಅವ್ರ ನೆರಳು ಭೂಮಿ ಮೇಲೆ ಬೀಳ್ತದೆ. ಅವ್ರು ಮಾತಾಡಿದ್ರೆ ಅವ್ರ ಬಾಯಿಂದ ಏನಾದ್ರು ಬಿದ್ರೆ ಅದು ನೆಲದ ಮೇಲೆ ಬೀಳಬಾರ್ದಂತ ಬಾಯಿ ಗಡಿಗೆ ಕಟ್ಟಿಸ್ತಿದ್ರು ಒಳಗ. ಆಮೇಲೆ ಅವ್ರು ಹೆಜ್ಜೆ ನಡೆಯುವ ಹೆಜ್ಜೆಗಳು ಭೂಮಿ ಮೇಲೆ ಮೂಡಬಾರ್ದಂತ ಟಂಕಕ್ಕೆ ಬಾರಿಗೆ ಕಟ್ಟಿಸ್ತಿದ್ರು. ಅಂದ್ರೆ ನಾವು ಈಗ ತಿಳ್ಕೊಂಡಿವಿ ಇವ್ರು ಅದ್ರ ಸಲುವಾಗಿ 200 ವರ್ಷದ ಹಿಂದಿಂದ ತರ್ತೀವಿ ಅಂತ ಹೇಳಿದ್ರು ಅಂತ ನಮ್ಗೆ ಈಗ ಅರ್ಥ ಆಗಿತ್ತು. ಇದನ್ನ ನಮ್ಮ ದಲಿತ ಬಾಂಧವರು ಇಡೀ ದೇಶದಲ್ಲಿ ತಿಳ್ಕೊಂಡು ನಾವು ಏನೋ ಯಾವುದೇ ಒತ್ತಡಕ್ಕಾಗ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಅಧಿಕಾರಕ್ಕೆ ಅಂಟಿಕೊಂಡು ಕೂಡ್ಲಾರ್ದೇನೆ ಅವರು ಈಗಿಂದೀಗ ಅದನ್ನು ವಿರೋಧ ವ್ಯಕ್ತಪಡಿಸಬೇಕು, ಆ ಹುದ್ದೆಗಳು ಬಿಟ್ಟು ಬರಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೇವಲ ಅಧಿಕಾರಕ್ಕೋಸ್ಕರ ಬಿಜೆಪಿ ಬೆನ್ನತ್ತಿದ್ರೆ ಮುಂದೊಂದು ದಿನ ಅವ್ರು ಏನ್ ಹೇಳಿದಾರಲ್ಲ 200 ವರ್ಷದ ಆಡಳಿತ ಅದು ಬರುವುದು ನಿಶ್ಚಿತ. ಆಮೇಲೆ ನಮ್ಮ ಸಂಸದರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಒಂದೇ ಮಾತ್ರ ಹಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ. ನಾನು ನಮ್ಮ ಸಂಸದರಿಗೆ ಬಿಜೆಪಿ ನಾಯಕರಿಗೆ ಈ ಸಂದರ್ಭದಲ್ಲಿ ಒಂದು ವಿವರಣೆ ಹೇಳ್ತೀನಿ. ಸೋನಿಯಾ ಗಾಂಧಿ ಅವರು ಒಂದೇ ಮಾತ್ರಮಕ್ಕೆ ಅಡೆತಡೆ ಒಡ್ಡಿದಾರೆ ಅಂತ ಹೇಳಿ ಸುಳ್ಳು ಏನು ಹಬ್ಬಿಸ್ತಾ ಇದ್ದೀರಿ. ಇದು ಶುದ್ಧ ಸುಳ್ಳು, ಶುದ್ಧ ತಪ್ಪು. ಯಾಕಂತ ಕೇಳಿದ್ರೆ ಈ ದೇಶದಲ್ಲಿ ಒಂದೇ ಮಾತ್ರಮನ್ನು ಹಾಡಬೇಕು ಅಂತ ಹೇಳಿ ಕಾನೂನು ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಜವಾಹರ್ಲಾಲ್ ನೆಹರು ಅವರಿದ್ದಾಗೆ ಇದನ್ನು ಮಾಡಿದ್ದಾರೆ. ನೀವೇನು ಹೊಸದಾಗಿ ಮಾಡಿಲ್ಲ. ಒಂದೇ ಮಾತ್ರಂ ಕಾನೂನು ತಂದಿವಿ,
ದೇಶದ ಜನರ ಗಮನವನ್ನು ಬೇರೆಡೆ ಸೆಳೆಯಲಿಕ್ಕೆ ತಮ್ಮ ವಿಫಲತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಇಂಥ ಕಾನೂನುಗಳು ತರುವುದು, ಆ ಕಾನೂನು ಪ್ರಕಾರ ನೀವು ಹಾಡಿಲ್ಲ ಅಂತ ಹೇಳಿ ಆರೋಪ ಮಾಡುವುದು. ಸೋನಿಯಾ ಗಾಂಧಿ ಅವರು ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ತನ ನಿಂತಿದ್ದಾರೆ, ಅವ್ರಿಗೊಂದು ಕುರ್ಚಿ ಕೊಡುವಂತ ಹಿಂದ ಅವ್ರ ಕಾರ್ಯಕರ್ತರಿಗೆ ಕೈ ಮಾಡಿ ಒಂದು ಕುರ್ಚಿ ಕೂಡ ಕೈ ಮಾಡಿದಾರೆ ಹೊರತಾಗಿ ಹಾಡು ನಿಲ್ಲಿಸ್ ಅಂತ ಹೇಳೋರು ಹಿಂದ್ ಹೇಳ್ತಾರೆ. ನ್ಯಾರ್ಗಿರಿ ಹಿಂದ್ ಕಾರ್ಯಕರ್ತರಿಗೆ ಹೇಳ್ತಾರ, ಮುಂದಿದ್ದವ್ರಿಗೆ ಹೇಳ್ತಾರೆ ಯಾರಾದ್ರು, ಅಥವಾ ಯಾವುದೇ ವಿಷಯ ಹೇಳ್ಬೇಕಾದ್ರೆ ಮುಂದಿದ್ದವ್ರಿಗೆ ಹೇಳ್ತಾರೆ. ಇದೊಂದರ ಮೇಲೆ ತಿಳ್ಕೊಬೇಕು. ಇದೊಂದು ಉದಾಹರಣೆ. ಹಿಂದ್ ಕೈ ಮಾಡಿ ಒಂದು ಕುರ್ಚಿ ಕೊಡು ಅಂತ ಹೇಳಿದ್ದಾರೆ. ಅದನ್ನ ಇವರು ವಾಟ್ಸಪ್ ಯೂನಿವರ್ಸಿಟಿ ಅವರು, ಬಿಜೆಪಿ ಅವರು, ಸಂಘ ಪರಿವಾರದವರು ತಮ್ಮ ವಿಫಲತೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಚಿಲ್ಲರೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದಾರೆ, ಅವರು ಸಂಸತ್ ನಡೆಯಕ್ ಬಿಡ್ಲಿಲ್ಲ ಅಂತ ಹೇಳಿದ್ದಾರೆ ಜಿಗಜಿನಿಗೆ. ಅವರು ಸುಮಾರು 25 ವರ್ಷಗಳ ಕಾಲ ಸಂಸತ್ ಸದಸ್ಯರಾದ ಜಿಗಜಿನಿಗೆ ಅವರಿಗೆ ಸಣ್ಣ ವಿಚಾರ ಗೊತ್ತಿಲ್ಲ. ಸಂಸತ್ ನಡೆಸುವುದು ಆಡಳಿತ ಪಕ್ಷ ನಡೆಸುತ್ತ ಹೊರತಾಗಿ ವಿರೋಧ ಪಕ್ಷ ನಡೆಸುವುದಿಲ್ಲ. ಸಂಸತ್ ನಡೆಸುವ ಕೆಲಸ ಆಡಳಿತ ಪಕ್ಷದ್ದು. ಅಲ್ಲಿ ವಿರೋಧ ಪಕ್ಷದವರಿಗೆ ಸರಿಯಾದ ಸಮರ್ಪಕ ಉತ್ತರ ಕೊಟ್ಟು ವಿಷಯ ತಿಳಿಸುವುದು ಅವ್ರ ಸರ್ಕಾರ ನಡೆಸುವ ಕೆಲಸ. 56 ಇಂಚಿನ ನಮ್ಮ ಪ್ರಧಾನಿಗಳು ಗಡಿಪಾರು ಖ್ಯಾತಿಯ ಗೃಹ ಸಚಿವ ಅಮಿತ್ ಶಾ ಅವರು 20 ದಿವಸಗಳ ಕಾಲ ಪಾರ್ಲಿಮೆಂಟ್ಗೆ ಪ್ರವೇಶನೇ ಕೊಡ್ಲಿಲ್ಲ, ಲೋಕಸಭೆಯಲ್ಲಿ ಬರಲೇ ಇಲ್ಲ. ಅವರು ಎಂತ ಒಂದು ಉತ್ತರ ಕೊಡ್ಲಕ್ ಧೈರ್ಯ ಇಲ್ಲದಂತ ಇಬ್ಬರು ವ್ಯಕ್ತಿಗಳ ಕೈಯಲ್ಲಿ ನಮ್ಮ ದೇಶ ಸಿಕ್ಕರಿ ಇವತ್ತು. ಅದನ್ನ ಮಾನ್ಯ ಜಿಗಜಿನಿಗೆ ಅವರು ಅರಿತುಕೋಬೇಕು. ಅದ್ರ ಬಗ್ಗೆ ವಿವರಣೆ ಕೊಡ್ಲಿ. ಅವ್ರು ಯಾಕೆ ಸಂಸತ್ತಿಗೆ ಬರಲಿಲ್ಲ, ಇವ್ರು ದಾಂಧಲಿ ಮಾಡ್ತಾ ಇರೋದು ಕೊಡ್ಲಿಲ್ಲ. ಹಿಂದೆ ಅರುಣ್ ಜೇಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು, ಇಡೀ ಬಿಜೆಪಿ ಎಲ್ಲ ಸಂಸದರು ಸುಮಾರು 15-20 ದಿವಸಗಳ ಕಟ್ಟಲೆ ಮನಮೋಹನ್ ಸಿಂಗ್ ಅವರಿಗೆ ನೀವು ಅಲ್ಲಿ ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡ್ಲಿಲ್ಲ. ಆದ್ರೂ ಮನಮೋಹನ್ ಸಿಂಗ್ ಅವರು ಮೇಧಾವಿ ಒಬ್ಬ ಪ್ರಧಾನಮಂತ್ರಿ, ಅವರು ಪಾರ್ಲಿಮೆಂಟ್ ನಡೆಸಿದ್ರು. ನಿಮ್ಮಂಗ ಓಡ್ ಹೋಗ್ಲಿಲ್ಲ. ಅವರು ಪಾರ್ಲಿಮೆಂಟ್ ಬರಲಾರ್ದ ಓಡ್ ಹೋಗ್ಲಿಲ್ಲ. ಪಾರ್ಲಿಮೆಂಟ್ ಕಟ್ಟಡಕ್ಕೆ ಹೋಗಿ ನೀವು ಲೋಕಸಭೆ ಪ್ರವೇಶ ಮಾಡಲ್ಲ ಅಂದ್ರೆ ನೀವು ಎಷ್ಟು ಅಸಮರ್ಥರಿದ್ದೀರಿ ಅರ್ಥ ಮಾಡ್ಕೋಬೇಕು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾಲದಲ್ಲಿ ಸುಮಾರು 25 ದಿವಸಗಳ ಕಾಲ ಅವರನ್ನ ಹೀಯಾಳಿಸಿದ್ರಿ. ಅವ್ರ ಪ್ರತಿಭಟನೆಯನ್ನ, ಅವ್ರ ಹೋರಾಟವನ್ನ ಬಗ್ಗ ಬಿಡಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಒಳಸಂಚು ಮಾಡಿದ್ರಿ, ಅಲ್ಲಿ ಬೇರೆ ಬೇರೆ ಜನರನ್ನು ಬಿಟ್ರಿ. ಕೊನೆಗೆ ಅದು ಯಶಸ್ವಿ ಆಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ನೀವು ಯುವಕರ ಬಗ್ಗೆ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದೀರಿ. ಇವೆಲ್ಲ ವಿಷಯಗಳ ರಮೇಶ್ ಜಿಗಜಿಣಗಿ ಅವರು ಅರಿತುಕೋಬೇಕು. ಅವರು ಸಂಸತ್ ಸ್ಥಾನದ ಗೌರವ ಕಾಪಾಡಬೇಕು. ಕಾಂಗ್ರೆಸ್ ಟೀಕೆ ಮಾಡಿದ್ರೆ ನಾ ಏನ್ರ ಆಗ್ತೀನಿ ಅಂತ ಹೇಳಿ ನೀವು ವ್ಯರ್ಥ ಟೀಕೆ ಮಾಡಬಾರ್ದು. ನೀವೇನಾದ್ರು ಕೇಂದ್ರ ಸಚಿವರಾದ್ರೆ ನಾವು ಸ್ವಾಗತ ಮಾಡ್ತೀವಿ. ಅದಕ್ಕೆ ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದವರು ಕೇಂದ್ರ ಸಚಿವರಾಗ್ಲಿ. ಆದ್ರೆ ಸುಳ್ಳು ಹೇಳಿ ನೀವು ಅಧಿಕಾರದ ಹಪೇಪಿಗಾಗಿ ನೀವು ಈ ತರ ಸುಳ್ಳು ಹೇಳಬಾರ್ದು. ಈ ಸಂದರ್ಭದಲ್ಲಿ ಹೇಳ್ತೀನಿ. ಡಾಕ್ಟರ್ ರವಿ ಬರದವರು ಮಾತಾಡ್ತಾರೆ. ಈಗಾಗಲೇ ವಿಶ್ವಗುರು ಆಗ್ಲಿಕ್ಕೆ ಹೋಗ್ತಕ್ಕಂತ ನಮ್ಮ 56 ಇಂಚಿನ ಎದೆಯ ಸರ್ದಾರ್ ಜಗತ್ತಿನ ತುಂಬಾ ಇವತ್ತು ವಿಶ್ವಗುರು ಆಗ್ಬೇಕಂತ ಹೇಳ್ತಾರೆ. ಈ ರೀತಿ ಅನಿಷ್ಟ ಪದ್ಧತಿ, ಅಸ್ಪೃಶ್ಯತೆ ಅಂತಕ್ಕಂಥ ಅನಿಷ್ಟ ಪದ್ಧತಿಯನ್ನ ಅವರ ಕಣ್ಣಿನ ನೇರದಲ್ಲಿ, ಅವರ ಮೂಗಿನ ನೇರದಲ್ಲಿ ಆಗ್ತಕ್ಕಂಥ ಕೆಲಸವನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಇಲ್ಲಿವರೆಗೆ ಅವರು ಮಾಡಿಲ್ಲ. ಅವ್ರ ಉದ್ದೇಶನೇ ಇದೆ. ಬಿಜೆಪಿ ಹಾಗೂ RSS ನ ಉದ್ದೇಶ ಏನೈತೆ ಅಂದ್ರೆ 200 ವರ್ಷದ ಹೇಳಿದ್ರಲ್ಲ, ಅದು ಬ್ಯಾಕ್ ಟು ದಟ್ ಚಾತುರ್ವರ್ಣ ವ್ಯವಸ್ಥೆ, ಮನುವಾದವನ್ನ ಮರುಸ್ಥಾಪಿಸ್ಬೇಕಂತ ಹೇಳಿನೇ ಅವ್ರ ಅಧಿಕಾರಕ್ಕೆ ಬಂದೀವಿ ಅಂತ ಹೇಳ್ತಾರ. ಅವರು ಡೈಲಿ ಟ್ರೈನಿಂಗು ಅದೇ ಇರ್ತೈತಿ. ನೋಡ್ರಿ ನೀವು ನಿರಂತರವಾಗಿ ಪ್ರತಿಯೊಬ್ಬ ಅವರ ಬಿಜೆಪಿ RSS ನವ್ರು ಮಾತಾಡೋದೇ ಅದೇ. ಇವತ್ತು ಖರ್ಗೆ ಅಂತ ಅವರಂತ ಒಬ್ಬ ಧೀಮಂತ ನಾಯಕ, ಸೀನಿಯರ್ ಒಬ್ಬ ಪೊಲಿಟಿಷಿಯನ್ AICC ಅಧ್ಯಕ್ಷರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಬರೀ ದಲಿತ ಸಮುದಾಯಕ್ಕಲ್ಲ, ಎಲ್ಲ ದಲಿತ, ಮಾಜಿ ದಲಿತ, ಲಿಂಗಾಯತರ ಅಂದ್ರೆ ಇವರು ಮಾಜಿ ದಲಿತರ, ಎಲ್ಲ ಹಿಂದುಳಿದ, ಎಲ್ಲ ಇಡೀ ಒಂದು ಸಂವಿಧಾನಕ್ಕೆ ಹಾಗೂ ಭಾರತ ದೇಶಕ್ಕೆ ಮಾಡಿದ ಅವಮಾನ ಇದು. ಭಾರತ ದೇಶಕ್ಕೆ ಮಾಡಿದ ಅವಮಾನ. ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ದೇಶವೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದು ಮಾಡಿದ್ದಾರೆ. ಇಂಥ ಮಾಡಿದವರಿಗೆ ನೀವು
ಕೂಡಲೇ ಒಂದು ಕ್ರಮ ಕೈಗೊಂಡು ಅವರು ಇವರು ಒಂದು ಟ್ರೈನಿಂಗ್ ಬದಲಾಗಬೇಕಲ್ಲಿ. ಫಸ್ಟ್ ಇವ್ರು RSS ಮತ್ತು ಬಿಜೆಪಿ ಅವರು ಟ್ರೈನಿಂಗ್ ಬದಲಾಗಬೇಕು. ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂತ ಯಾವ ಕಾರ್ಯಕ್ರಮಗಳದಾವ ಇವ್ರ ಕಡೆ? ಯಾವುದೂ ಇಲ್ಲ. ಅದೇ ಅವರು ಆ ಎಲಿ ಮ್ಯಾಗ ಹೊಳ್ಳಾಡುವಂತದೇನೆ, ತಿಂದ ಎಲಿ ಮ್ಯಾಗ ಜನರು ಹೊಳ್ಳಾಡುವಂತ ಅಂತ ಒಂದು ಸಂಸ್ಕೃತಿಯನ್ನೇ ಬೆಳೆಸುವಂತ ಒಂದು ಇವ್ರದು ಎಂಜಲ್ ಎಲಿಮೆ. ಅವರು ಏನು ಉಚ್ಚ ಕುಲದವರು ಮಡೆ ಸ್ನಾನ ಎಡೆ ಸ್ನಾನ ಅಂತ ಹೇಳ್ತಾರಲ್ಲ, ಇಂಥವುಗಳನ್ನ ಅವರು ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ. ಇವ್ರು ನಿರಂತರವಾಗಿ ಅಸ್ಪೃಶ್ಯತೆಯನ್ನ, ಸಂವಿಧಾನವನ್ನ, ಅಂಬೇಡ್ಕರ್ ಜಿ ಅವರನ್ನ ಅವಮಾನಿಸ್ಕೊತ ಬಂದಿದ್ದಾರೆ. ಅಮಿತ್ ಶಾ ಅವರು ತಮಗೆ ಗೊತ್ತೈತಿ, ಪಾರ್ಲಿಮೆಂಟ್ ನಾಗ ಹೇಳ್ತಾರ ನೀವು ಅಂಬೇಡ್ಕರ್ 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 ಅಂತ ಅನ್ನೋ ಬದ್ಲಿ ನೀವು ದೇವ್ರ ಹೆಸರು ತಗೊಂಡಿದ್ರಿ ಅಂದ್ರೆ ನೀವೇನೋ ಸ್ವರ್ಗ ಸಿಗ್ತಿತ್ತು ಅದು ಇದ್ಯತೆ ಅಂತ ಹೇಳಿದ್ರು. ಎಷ್ಟು ಅವಮಾನ ಇದು. ಇವತ್ತ ಅಂಬೇಡ್ಕರ್ ಜಿ ಅವರು ಸಮಾನತೆಯನ್ನ ಕೊಟ್ಟಂತ ದೇವ್ರು, ನಮ್ಗೆಲ್ಲರಿಗೂ ದೇವ್ರವ್ರು. ಹಾಗಾಗಿ ಅವ್ರ ತಲೆಗೆ ಏನದ, ಇವರೆಲ್ಲ ಬಿಜೆಪಿ RSS ಅವ್ರ ತಲೆಗೆ ವಿಷ ತುಂಬ್ಕೊಂಡದ್ ಪೂರ. ಬರೀ ಅಸ್ಪೃಶ್ಯತೆಯನ್ನ ಜೀವಂತವಾಗಿ ಇಡ್ಬೇಕಂತ. ಇಲ್ಲೇ ನೀವು ನೋಡ್ರಿ, ಹಿಂದಿಂದ ದೊಡ್ಡ ಪೋಸ್ಟ್ ಸಿಗ್ತಾವ ಅವ್ರು ಇದ್ರಾಗ, ಆದ್ರೆ ಅವ್ರಿಗೆ ಯಾವುದೇ ಮರ್ಯಾದೆಯನ್ನು ಕೊಡಂಗಿಲ್ಲ. ಹಿಂದಿನ ಕಾಲದಾಗ ರಾಮನಾಥ್ ಕೋವಿಂದ್ ಅಂತೇಳಿ ನೀವು ನೋಡಿರ್ಬೋದು, ಇಲ್ಲಿ ಉಡುಪಿಗೆ ಬಂದಿದ್ರು. ಅವರಿಗೆ ಸಹ ಭೋಜನ ಮಾಡ್ಲಿಲ್ಲ ಇವರು, ಉಡುಪಿ ಸ್ವಾಮೀಜಿ ಅವರು. ನಿರಂತರವಾಗಿ ಈ ರೀತಿ ಬಹಳಷ್ಟು ಉದಾಹರಣೆಗಳಿದಾವೆ. ಈಗ ಪ್ರಚಲಿತವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರನ್ನ ನೋಡ್ಕೊಳ್ಳಿ, ಏನ್ ಮಾಡಿದ್ದಾರೆ, ಹೇಗೆ ನಡ್ಸ್ಕೊತಾ ಇದ್ದಾರೆ ಇವರು. ಇವತ್ತು ರಾಮ ಮಂದಿರ ಒಂದು ಉದ್ಘಾಟನೆ ಕರೆಯಂಗಿಲ್ಲ. ಯಾಕೆ ಕರೆಯಂಗಿಲ್ಲ ಅಂದ್ರೆ ಅವ್ರು ದಲಿತ ಆದಿವಾಸಿ ಮಹಿಳೆ ಅಂತ ಕರೆಯಂಗಿಲ್ಲ. ಸಂಸತ್ತು ನಮ್ಮ ದೇಶದ ಒಂದು ಸಂವಿಧಾನದ ದೇಗುಲ, ಸಂಸತ್ತಿನ ಉದ್ಘಾಟನೆ ಕರೆಯಂಗಿಲ್ಲ. ವಿಚಾರ ಮಾಡ್ರಿ ಎಲ್ಲಿ ಹೊಂಟೈತಿ. ಅವ್ರು ನಿರಂತರವಾಗಿ ಬಿಜೆಪಿ RSS ನವರು ಅಸ್ಪೃಶ್ಯತೆಯನ್ನ ಜೀವಂತ ಅಲ್ಲ, ಇನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ದ್ರೌಪದಿ ಮುರ್ಮು ಪ್ರಥಮ ಮಹಿಳೆ, ನಮ್ಮ ದೇಶದ ರಾಷ್ಟ್ರಪತಿಯನ್ನ ಈ ಹೊಸ ಸಂಸತ್ತಿನ ಉದ್ಘಾಟನೆ ಕರೆಯಂಗಿಲ್ಲ. ಯಾವುದೇ ಒಂದು ಪೂಜೆಗಳಲ್ಲಿ ಭಾಗವಹಿಸಕ್ ಬಿಡಲ್ಲ. ಇದು ಹೇಳ್ತಿದ್ವಿ ನಮ್ದು. ಇವರು ಏನಂದ್ರ ನಿರಂತರವಾಗಿ ಅಸ್ಪೃಶ್ಯತೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಸಾಕಷ್ಟು ಉದಾಹರಣೆಗಳು ಈಗಾಗ್ಲೇ ಹೇಳಿದಂತೆ ಇದು ಮೊದಲಿಂದ ಐತಿ, ಇಲ್ಲ ಹೇಳೋದಿಲ್ಲ ನಾನು. ನಿರಂತರವಾಗಿ ಈ ಒಂದು ಸನಾತನವಾದಿಗಳು, ಈ ಚಾತುರ್ವರ್ಣ ವ್ಯವಸ್ಥೆವಾದಿಗಳು ಮೊದಲಿಂದನೂ ಮೊದಲು ಘಟನೆಗಳಾಗಿದ್ದಾವೆ. ಇದರ ವಿರುದ್ಧ ನಾವು ದಲಿತರು ಎಲ್ಲ ಏನು ಮಾಜಿ ದಲಿತರು ಎಲ್ಲರೂ ಕೂಡ ನಾವು ಎಚ್ಚರಗೊಳ್ಬೇಕಾಗ್ತದೆ. ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ. ಈ ಸದ್ಯ ಏನಾಗಿದೆ, ಇದು ಹೆಚ್ಚಾಗೈತಿ. ಈ 12 ವರ್ಷನಾಗ ಹೆಚ್ಚಾಗೈತಿ ಬಹಳ. ಈ 12-13 ವರ್ಷನಾಗ ಭಾರಿ ಎಗ್ಗಿಲ್ಲದೆ ಹೊಂಟೈತಿ. ದಲಿತರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿರ್ಬೋದು, ಬೇರೆ ಬೇರೆ. ಅದರಲ್ಲೂ ವಿಶೇಷವಾಗಿ ದಲಿತರ ಮೇಲೆ, ದಲಿತ ಹೆಣ್ಣು ಮಕ್ಕಳ ಮೇಲೆ, ಎಲ್ಲರ ಮೇಲೆ ಕೂಡ ಇವತ್ತು ಇಲ್ಲೇ ನಮ್ಮ ಸುತ್ತಮುತ್ತಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ದಲಿತರನ್ನ ಬಹಿಷ್ಕಾರ ಮಾಡೋದು, ಕಟಿಂಗ್ ಶಾಪ್ನಾಗ ಒಳಗೆ ಅವ್ರ ಕಟಿಂಗ್ ಶಾಪ್ನ ಅವ್ರಿಗೆ ಬರ್ಲಿಕ್ಕೆ ಬಿಡದೇ ಇರ್ತಕ್ಕಂಥದ್ದು, ಇಂಥ ಮನಸ್ಥಿತಿಯನ್ನ ನಾವು ಇನ್ನೂ ಕೂಡ ಪೋಷಿಸ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ ಕೆಲಸ? ಏನು ಮಾಡ್ತಾ ಇಲ್ಲ. ಇನ್ನು ಏನಪ್ಪಾ ಅಂತಂದ್ರೆ ನೀವು ಹೇಳ್ತೀನಿ ಇಲ್ಲ, ಮತ್ತೆ ಮೀಸಲಾತಿಯನ್ನು ವಿರೋಧಿಸುದು. ಕುಲ್ಲ ಒಬ್ಬ ಕಾನೂನಿನ ಒಬ್ಬ ಪರಿಪಾಲಕರಾಗಿ ಮುಂದಿನ ದಿನ ಸಂತೋಷ್ ಹೆಗಡೆ ಅವರು ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ. ಮೀಸಲಾತಿ ಎದಕ್ ಕೊಡ್ಬೇಕು, ಇದಕ್ ಕೊಡ್ಬೇಕು ನೋಡಪ್ಪ. ಈಗ ಏನ್ ಮಾಡಾತಿರ್ಲ ನೀವೇನ್ ಕೆಲಸ ಮಾಡಾತಿರ್ಲ, ಇಷ್ಟು ವರ್ಷ ಆದ್ಮೇಲೂ ಕೂಡ ಏನ್ ನಡೆದೈತಿ, ದಲಿತರ ಪರಿಸ್ಥಿತಿ ಏನೈತಿ? ಆರ್ಥಿಕವಾಗಿ ನೀವೇನಾರ ಒಂದ್ ಸ್ವಲ್ಪ ಸಬಲ ಆಗಿರ್ಬೋದು, ಬಟ್ ಇನ್ನು ಸಾಮಾಜಿಕವಾಗಿ ಅವ್ರನ್ನ ಎಲ್ಲಿಟ್ಟಿದ್ರಿ? ಇನ್ನ ಒಬ್ಬ ದೊಡ್ಡ ಮನುಷ್ಯ ಪ್ರಧಾನಮಂತ್ರಿ ಆಗತಕ್ಕಂತ ಒಬ್ಬ ವ್ಯಕ್ತಿಗೂ ಕೂಡ ಹಿಂಗ್ ಮಾಡ್ತೀರಿ, ಪ್ರಧಾನ ಮಂತ್ರಿ ಆದವ್ರಿಗೂ ಹಂಗ್ ಮಾಡ್ತೀರಿ, ಮತ್ತೆ ರಾಷ್ಟ್ರಪತಿಗಳಿಗೂ ಸಹಿತ ನೀವು ಬಿಡ್ತಾ ಇಲ್ಲ. ಇಂಥ ಒಂದು ವಿಶೇಷ ನೋಡಿದ್ರೆ ಇವರು ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ. ಈ ಭಾರತೀಯ ಜನತಾ ಪಕ್ಷದವರು, RSS ನವರು, ಇವರ ಮನಸ್ಥಿತಿನೇ ಚಾತುರ್ವರ್ಣ ವ್ಯವಸ್ಥೆಯನ್ನ, ಮನುವಾದವನ್ನ ಮರುಸ್ಥಾಪಿಸ್ಬೇಕಂತ ಹೇಳಿ ಅವ್ರು ಕುಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಬಿಜೆಪಿ RSS ನಾಗ ಇರ್ತಕ್ಕಂಥ ಎಲ್ಲ ದಲಿತರು, ಎಲ್ಲರೂ ಕೂಡ, ಹಿಂದುಳಿದವರು, ಎಲ್ಲರೂ ಕೂಡ, ಲಿಂಗಾಯತರು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಈ ಒಂದು ವಿಚಾರಗಳನ್ನ ಖಂಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ನಾಗರಾಜ್ ಲಂಬೂರು ಮಾತ್ರ ಏನು ಪತ್ರಿಕಾ ಬಳಗದ ಮಿತ್ರರೇ, ಇವತ್ತ ಏನು ಉತ್ತರ ಕನ್ನಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಏನು ಖರ್ಗೆ ಸಾಹೇಬ್ರನ್ನ ಭಾಷಣ ಮಾಡಿದ ನಂತರದಲ್ಲಿ ಏನು ಮನುವಾದದ ಏನು ಒಂದು ಮನಸ್ಸುಗಳಿದ್ದಾವಲ್ಲ, ಅಲ್ಲಿ ಗೋಮೂತ್ರ ಮತ್ತು ಗಂಗಾಜಲ ಸಿಂಪಡಿಸಿ ಏನದು ಪವಿತ್ರ ಅಂತ ಮಾಡಿದಾರಲ್ಲ, ಇದು ಈಗಿಂದ ಅಲ್ಲ. ಇದು ಸ್ವಾತಂತ್ರ್ಯ ಸಿಗುಕ್ಕಿಂತ ಮೊದಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಹೋರಾಟ ನಿಟ್ಟಿನಲ್ಲಿ ಏನು ಕಾಳಾರಾಮ್ ದೇವಾಲಯ ಪ್ರವೇಶ ಮಾಡ್ಬೇಕಂತ ಹೇಳಿ ಆಗಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ
ಸಮಾನ ಅಂದ್ರ ದೇವ್ರ ಐತಿ ಅಂತಲ್ಲ, ನಮಗ ಹಕ್ಕ ಇದೆ. ಈ ದೇಶದಲ್ಲಿ ನಾವು ಇರ್ತೇವಲ್ಲ, ಆ ದೇವಾಲಯದಲ್ಲಿ ಪ್ರವೇಶ ಮಾಡ್ಬೇಕಂತ ಹೇಳಿ ನಮ್ ಹಕ್ಕಿದೆ ಅಂತ ಹೋರಾಟ ಮಾಡಿದಂತ ಸನ್ನಿವೇಶಗಳು ಆಗಿ ಹೋಗಿದಾವೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಏನಪ್ಪಾ ಅಂದ್ರ ಚಾತುರ್ವರ್ಣ ಅಂದ್ರ ಇದು ಚಾತುರ್ವರ್ಣ ಏನು ಎದಕ್ ಸಂಬಂಧಪಟ್ಟದ ಮನುವಾದ ಏನ್ ಮನುಸ್ಮೃತಿ ಅದಲ್ಲ, ಆ ಮನುಸ್ಮೃತಿಯನ್ನು ಮನುವಾದವನ್ನು ಏನು ಸಂವಿಧಾನ ಇಲ್ಲ ಅದನ್ನ ಅಳವಡಿಸ್ಕೊಂಡು ಈಗನು ಅದೇ ನಿಟ್ಟಿನಲ್ಲಿ ನಡೀತಾ ಇದೆ. ಅದು ನಾವು ತಿಳಿದೋರಾಗಿ ಎಲ್ಲಾ ಜನಾಂಗ ಎಲ್ಲಾ ಜಾತಿಯವರು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ರಾಜಕೀಯ ಪ್ರೇರಿತವಾಗಿ ಮಾಡೋದು ಬೇರೆ, ಆದ್ರೂ ಇದು ಧಾರ್ಮಿಕವಾಗಿ ಒಂದು ಏನು ಈ ದೇಶದಲ್ಲಿ ಏನು ಉನ್ನತ ಮಟ್ಟದ ಹುದ್ದೆದಲ್ಲಿದ್ದವರು ಹಾಗೂ ಬುದ್ಧಿಜೀವಿಗಳ ಅನಂತವ್ರು ಏನಿದ್ದಾರಲ್ಲ ಅದನ್ನು ವಿಚಾರ ಮಾಡಂತ ಒಂದು ಸನ್ನಿವೇಶ ಬಂದಿದೆ. ಈ ದೇಶದಲ್ಲಿ ನೀವು ಒಬ್ಬ ಖರ್ಗೆ ಅವರಾಗ್ಲಿ, ಒಬ್ಬ ಏನಪ್ಪ ಡಾಕ್ಟರ್ ಯಾರು ಜಗ್ಜೀನ್ ರಾಮ್ ಅವರು ಅವು ಉಪ ಪ್ರಧಾನಮಂತ್ರಿ ಇದ್ರು, ಅವರಿಗೆ ಈ ಅಸ್ಪೃಶ್ಯತೆಯನ್ನು ಬಿಟ್ಟಿಲ್ಲ. ಹಿಂಗಾಗಿ ಈ ದೇಶದ ಏನು ಉನ್ನತ ವರ್ಗದ ಜನ ಇದಾರಲ್ಲ ಮನುವಾದಗಳು, ಅವ್ರು ಏನ್ ಮಾಡ್ಲಿ, ಒಂದೇ ಸಲ ಎಲ್ಲಾ ದಲಿತರನ್ನ ಕರೆಸಿ ಒಂದ್ ನಿಟ್ಟಿನಲ್ಲಿ ಎಲ್ಲೋ ರಾಮಲೀಲಾ ಮೈದಾನ ಎಲ್ಲೋ ಕರೆಸಿಂದ ಏಕಕಾಲಕ್ಕೆ ಅವ್ರಿಗೆ ಶುದ್ಧೀಕರಣ ಮಾಡ್ಬಿಟ್ಟಿಲ್ಲ. ದಲಿತರನ್ನ ಕರೆಸಿ ಒಂದೇ ಸಲ ಅವ್ರನ್ನೆಲ್ಲ ಶುದ್ಧೀಕರಣ ಮಾಡಿ ನಮ್ಮನ್ನು ಮನುಷ್ಯರನ್ನೇ ಕಾಣ್ರಲ್ಲ ಅನ್ನೋದು ನಮ್ದು ಉದ್ದೇಶ. ಯಾಕಪ್ಪ ಅಂದ್ರ ನಾವು ಮನುಷ್ಯ, ಈ ದೇಶದ ನಾಗರಿಕರಾಗಿ ನಾವು ಮನುಷ್ಯರಿದ್ದೇವೆ. ಯಾಕಂದ್ರ ಈಗ ನಿಮ್ಗ ಎಲ್ಲರಿಗೂ ಗೊತ್ತಿದ್ ವಿಷಯನೇ ಅದ. ಈಗ ಮೂಲ ನಿವಾಸಿಗಳು ಆಯ್ತು, ನಾವು ಈ ದೇಶದ ಮೂಲ ನಿವಾಸಿಗಳು ವಲಸೆ ಬಂದಿವ್ರದೇ ಇಲ್ಲಿ ಹೆಚ್ಚಿಗೆ ನಡೀತಾ ಇದೆ. ವಲಸೆ ಬಂದ ಯಾರು ಬಂದಾರಪ್ಪ ತಮ್ಗೆಲ್ಲ ಗೊತ್ತಿದೆ, ಆರ್ಯರು. ಹಿಂಗಾಗಿ ಇಲ್ಲಿ ಏನಿದೆ, ನಾವು ಮೂಲ ನಿವಾಸಿ ಇದ್ದವರಿಗೇನೆ ಈ ದೇಶದಲ್ಲಿ ಬಾಳಲಿಕ್ಕೆ ಮತ್ತ ಬದುಕಲಿಕ್ಕೆ ಇಲ್ಲಿ ಏನೂ ಸ್ಥಾನಮಾನ ಇಲ್ಲದಂಗ ಆಗಿದೆ. ಯಾಕಂದ್ರೆ ಇಲ್ಲೇ ಕರ್ನಾಟಕದಲ್ಲಿ ಈಗ ಅಣ್ಣ ಬಸವಣ್ಣ ಹುಟ್ಟಂತ ಸ್ಥಳದಲ್ಲಿನೇ ಈಗ ಒಬ್ಬ ದಲಿತ ಯಾರೇ ತೀರ್ಕೊಂಡ್ರ ಅಲ್ಲಿ ಮೇಲ್ಜಾತಿ ಹೋಟೆಲ್ಗಳನ್ನು ಬಂದ್ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂದ್ರ ಈ ಹೊರಗಿನ ದಲಿತರು ಬಂದ ಚಂದ ಚಾ ಕುಡಿಯೋದಾಗಲಿ ನಾಷ್ಟ ಮಾಡೋದಾಗಲಿ ಅಂತ ಹೇಳಿ ಭೇದ ಭಾವ ಅಂದ್ರ ಅದನ್ನ ಇಲ್ಲೇ ನಡೀತಾ ಇದೆ. ಹಿಂಗಾಗಿ ನಿಮಗೂ ಗೊತ್ತಿದೆ, ಈಗ ಈ ಬಿಜಾಪುರ ಜಿಲ್ಲಾದಲ್ಲೇ ಒಬ್ಬ ದಲಿತ ಬಾಡಿಗೆ ಮನಿ ಕೇಳಕ್ ಹೋದ್ರ ನೀವು ಯಾವ ಜಾತಿ ಯಾವ ಧರ್ಮ ಕೇಳಿ, ಆಮೇಲೆ ನಿಮ್ ಮಾಂಸಾಹಾರ ಏನ್ ಶಾಕಾಹಾರ ಅಂದು ನಾವು ದಲಿತರ ತಂದ ಈಗ ಏನ್ರ ಜಾತಿ ಹೇಳಿದ್ವಿ ಅಂದ್ರ ನಮಗ್ ಇನ್ನೂವರೆಗೆ ಮನಿ ಸಿಗಂಗಿಲ್ಲ. ಇಲ್ಲಿ ಈ ದೇಶದಲ್ಲಿ ನಾವೇ ಈ ದೇಶವನ್ನು ಕಟ್ಟಿ ಈ ಸಂವಿಧಾನವನ್ನು ಬರೆದು ನಮಗೆ ಈ ಸ್ಥಿತಿ ಇದೆ ಅಂದ್ರ ನಾವು ಬಹಳ ಈಗ ವಿಚಾರವಂತರು ಅದನ್ನ ಒಂದ್ ನಿಟ್ಟಿನಲ್ಲಿ ಖಂಡನೆ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಭಾರ. ಇವತ್ತು ಕಳೆದ 12 ವರ್ಷಗಳಿಂದ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ದಲಿತರ ಪರಿಸ್ಥಿತಿ ಶೋಚನೀಯವಾಗಿರೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಉತ್ತರಾಖಂಡ್ನ ರಾಮಲೀಲಾ ಮೈದಾನದಲ್ಲಿ ಈ ದೇಶದ ದಲಿತರ ಪ್ರಮೋಚ ನಾಯಕ ಕಾಂಗ್ರೆಸ್ನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿರ್ತಕ್ಕಂಥ ಜಾಗವನ್ನ ದನದ ಸಗಣಿ ಮತ್ತು ಗಂಜಲದಿಂದ ಶುದ್ಧೀಕರಣ ಮಾಡುವಂತ ಕೆಲಸ ಇವತ್ತು ಸಂಘ ಪರಿವಾರ ಮತ್ತು ಅದರ ಅಂಗಸಂಸ್ಥೆಗಳು ಮಾಡಿರುವಂತದ್ದು. ಇಂಥ ನೀಚ ಕೃತ್ಯವನ್ನ ಸತತವಾಗಿ ಬಿಜೆಪಿ ಅಧಿಕಾರ ಬಂದಾಗಿನಿಂದನೂ ಕೂಡ ಈ ದೇಶದ ರಾಷ್ಟ್ರಪತಿಯನ್ನೇ ಬಿಟ್ಟಿಲ್ಲ ಅವರು. ಸಂಸತ್ ಭವನ ಉದ್ಘಾಟನೆ ಸಮಯದಲ್ಲೂ ಕೂಡ, ಮತ್ತೆ ರಾಮನ ಜನ್ಮಭೂಮಿ ಇವತ್ತು ಅಯೋಧ್ಯೆಯಲ್ಲಿ ಏನ್ ರಾಮ ಮಂದಿರ ನಿರ್ಮಾಣ ಆಯ್ತು ಅಲ್ಲಿ ಕೂಡ ಮಹಿಳೆ ಅನ್ನೋ ಕಾರಣಕ್ಕೆ, ಆದಿವಾಸಿ ಅನ್ನೋ ಕಾರಣಕ್ಕೆ, ದಲಿತ ಅನ್ನೋಂತ ಕಾರಣಕ್ಕೆ ಇವತ್ತು ಬಿಜೆಪಿ ನೀಚ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ದಲಿತರನ್ನ ಹಣಿಯುವಂತ ಕೆಲಸ ಮಾಡ್ತಿರುವಂತದ್ದು. ಇವತ್ತು ಒಬ್ಬ AICC ಅಧ್ಯಕ್ಷರು ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಿಗೆ ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಇವತ್ತು ನಮ್ಮಂತ ಸಾಮಾನ್ಯ ದಲಿತರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ದೇಶದಲ್ಲಿ ಮನ್ನಾ ಮಾಡುವಂತ ಕಾರ್ಯ ಮಾಡ್ಬೇಕಾಗಿರುವಂತದ್ದು. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೀನಿ, ಇವತ್ತು ಯಾರು ಇಂಥ ನೀಚ ಕೃತ್ಯವನ್ನ ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ಮಾಡ್ತಿದೆ ಅವರನ್ನೆಲ್ಲ ಈ ರಾಜ್ಯದಿಂದ ನಿಷೇಧ ಹೇರ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದ ಗೃಹ ಸಚಿವರನ್ನ ನಾ ಆಗ್ರಹ ಪಡಿಸ್ತಾ ಇದ್ದೀನಿ. ಇಂಥ ಏನು ಈ ತರದ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರವನ್ನ ಮತ್ತು ಗೃಹ ಇಲಾಖೆಯನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಕರ್ನಾಟಕದಲ್ಲೂ ಕೂಡ ಸಂಘ ಪರಿವಾರದ ಹೆಸರಿನಲ್ಲಿ ಇವತ್ತು ಗೋ ಹತ್ಯೆ ಮಾಡುವಂತ ಗೋ ರಕ್ಷಣೆ ಮಾಡ್ತೀನಿ ಅನ್ನುವಂಥದ್ದು ಒಬ್ಬ ಮೊನ್ನೆ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದ, ಅವನ ಮೇಲೆ ಪಿಂಪ್ ಕೆಲಸ ಮಾಡಿರುವಂತ ಕೇಸ್ ಕೂಡ ಇದ್ದಾಗ್ಲೂ ಕೂಡ ಅವನನ್ನು ಹೊತ್ತು ಮರೆಸುವಂತ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲೇ ಸಮಾನತಾ ಹರಿಕಾರ ಅಣ್ಣ ಬಸವಣ್ಣ ಹುಟ್ಟಿರುವಂತ ನಾಡಿನಲ್ಲೇ ಇವತ್ತು ನಡೀತಾ ಇರೋದು ಬಹಳ ನಾಚಿಕೆಡಿನ ಸಂಗತಿ.
ಹಾಗಾಗಿ ಮತ್ತೊಮ್ಮೆ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೀನಿ, ಹಿಂದೂ ಪರ ಸಂಘಟನೆಗಳು ಯಾರು ಇಂತ ನೀಚ ಕೃತ್ಯವನ್ನ ಮಾಡ್ತಾ ಇದ್ರ ಅವ್ರನ್ನ ನಿಷೇಧಿಸ್ಬೇಕಂತ ಹೇಳಿ ರಾಜ್ಯ ಸರ್ಕಾರವನ್ನ ಮತ್ತೆ ಒತ್ತಾಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶುದ್ಧೀಕರಣ ಮಾಡಬೇಕು. ಅದು ಶುದ್ಧೀಕರಣ ಮಾಡುತ್ತಲ್ಲ, ನೀವು ಶುದ್ಧೀಕರಣ ಆಗುದಿಲ್ಲ ಅಥವಾ ನೀವು ನಾಗರಿಕಲ್ಲ ಅಂತ ಒಂದು. ಎರಡನೇದು, ನಿಮ್ಗೆ ಅವ್ರು ಶುದ್ಧೀಕರಣ ಮಾಡಕ್ ಆಗ್ತಿದ್ರೆ ನೀವು ಅವ್ರಿಗೆ ಶುದ್ಧೀಕರಣ ಮಾಡಲಿಲ್ಲ, ರಿವರ್ಸ್ ಆಗಲಿ, ಅವ್ರು ನಿಮ್ಮ ಮೇಲೆ ಗಂಗಾ ಜಲ ಅಥವಾ ಏನ್ ಹಾಕ್ತಿದ್ರು ನಿಮ್ ಕಡೆ ಏನಿದ್ರೆ ಅದು ಅವ್ರಿಗೂ ಶುದ್ಧೀಕರಣ ಮಾಡಲ್ಲ. ನೀವು ಸಂವಿಧಾನದಲ್ಲಿ ಇರೋ ಎಲ್ಲರಿಗೂ ಈಕ್ವಲ್ ಅಧಿಕಾರ ಅದ. ಯಾರು ನಿಮ್ ಶುದ್ಧೀಕರಣ ಮಾಡಿದ್ರೆ ನೀವು ದೇಶದ ಅಧಿಕಾರ, ದೇಶದ ನಾಗರಿಕ ಆಗ್ತಿದ್ರೆ ಯಾವ್ದು ಹಾಕಿಲ್ಲ. ಅವ್ರು ಯಾಕೆ ನಿಮ್ಗೆ ಶುದ್ಧೀಕರಣ ಮಾಡ್ಬೇಕು? ನೀವ್ ಯಾಕೆ ಶುದ್ಧೀಕರಣ ಆಗಕ್ಕ ಒಪ್ಕೋಬೇಕು? ಅವ್ರ ಮನಸ್ಥಿತಿ ಏನಿದೆಯಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಂಡು ಏಕಕಾಲಕ್ಕೆ ಹಂಗ ಮಾಡ್ಲಿ ವಿಚಾರ ಅಷ್ಟೇ. ಅದು ಏನು ಶುದ್ಧೀಕರಣವನ್ನ ಎಲ್ಲರೂ ಒಪ್ಕೋತೀರ? ಅವ್ರ ಮನಸ್ಸಿನ ಅವ್ರ ಮನಸ್ಸೇ ಪರಿವರ್ತನೆ ಆಗಲಿ ಅಂತ ಅಷ್ಟೇ. ಭಾಷಣ ಮಾಡಿ ಹೋದ್ರೊಳಗೆ ಆ ಜಾಗ ಶುದ್ಧೀಕರಣ ಮಾಡಿದಾರ ಇದು ಪ್ರಶ್ನೆ ಬಂದಿದೆ. ಹೌದಾ? ಇದು ಬಹಳ ಕಡೆ ಆಗಿದೆ. ಅವ್ರ ಕಲ್ಪನೆಯಲ್ಲಿ ಒಂದ್ ವೇಳೆ ಆ ತರ ಇದ್ರ ಒಮ್ಮೆ ಎಲ್ಲರಿಗೂ ಶುದ್ಧೀಕರಣ ಮಾಡಿಬಿಡ್ರಲ್ಲ, ನಮಗೂ ಒಪ್ಕೋರಿ ನೀವು ಅಂತ ಹೇಳಿದ್ರ ಅಷ್ಟೇ. ಇದ್ರ ಅರ್ಥ ಹೌದು, ಅವ್ರಿಗೆ ಕೇಳಬೇಕು. ಅದು ಶುದ್ಧೀಕರಣ ಮಾಡಿದವ್ರಿಗೆ ಕೇಳಬೇಕು. ಈಗ ಶುದ್ಧೀಕರಣ ಮಾಡ್ತಿರ್ತಾರೆ, ಈಗ ಜಾತಿ ಇಲ್ಲ, ಅವ್ರ ಕಲ್ಪನೆ ಅವ್ರ ಸಮಾಧಾನಕ್ಕ ಈಗ ಹೇಳ್ತಾರ ಏನ್ ಸಮಾಧಾನ ಮಾಡಿದವರು ಶಿವಸೇನಾದವರು ಅಂತ ಹೇಳ್ತೀವಿ. ನೀವು ಬಿಜೆಪಿ RSS ದವ್ರ ಬಗ್ಗೆ ಆರೋಪ ಮೂರು ಒಂದೇ ಅವರು ಅಲ್ಲೆಲ್ಲ ಇಲ್ಲ ನೋಡ್ರಿ. ಒಂದ್ ನಿಮಿಷ ರಾಜಕೀಯ ಸರ, ಯಾವಾಗ ಯಾರು ಏನ್ ಕೃತ್ಯ ಕ್ರಿಮಿನಲ್ ಮಾಡ್ತಾರ ಅವ್ರಿಗೆ ಹೊರಗೆ ಹಾಕಿ ಹೇಳೋದೊಂದು ಚಟ ಅದಾವ್ರಿ ಬಿಜೆಪಿ. ಹಾಕಿಲ್ಲ, ಅವ್ರ ಜೊತೆ ಅದಾರ. ಇವತ್ತು ಯಾರು ಮಹಾರಾಷ್ಟ್ರದ ಸರ್ಕಾರ ಶಿವಸೇನೆ ಗೆದ್ದಿಲ್ವಾ? ಮಹಾರಾಷ್ಟ್ರದಲ್ಲಿ ಸರ್ಕಾರ ಇದೆಯಲ್ಲ, ಏನ್ ಹೊಡಕಿದ್ರೆ ಏನೈತಿ? ಸರ್ಕಾರ ಇದೆಯಲ್ಲ, ಅಲ್ಲಿ ಸರ್ಕಾರ ಇದೆಯಲ್ಲ. ಆಯ್ತು, ಬೇರೆ ಕೇಳ್ರಿ, ಮುಗಿತಲ್ಲ, ಬೇರೆ ಕೇಳ್ರಿ. ಅಂದ್ರೆ ಅವರು ಈಗಲೂ ಹೇಳ್ತಾರೆ ಶುದ್ಧೀಕರಣ ಅನ್ನೋದು ಯಾರೇ ಆದ್ರೂ ಶುದ್ಧ ಆಗ್ಬೇಕಾಗಿರೋದು ಮೊದಲ ಅವ್ರು ಧರ್ಮದ ಸಂಸ್ಕಾರ. ನಾವ್ ಹೇಳಿದ್ದು ಅಂತಲ್ಲ ಸರ, ನಾವ್ ಹೇಳಿದ್ದು ಅವ್ರು ಅದ್ರನ್ನು ಮೈಲಿಗೆ ಆದಾಗ ಅವರು ಶುದ್ಧ ಆಗಿ ದೇವಸ್ಥಾನದೊಳಗೆ ಹೋಗುದು. ನಾವ್ ಹೇಳಿದ್ದು ಬೆಳಕಿಗೆ ಬಂದಿಲ್ಲ. ಅವ್ ಹಂಗ ನೋಡಿದ್ರ ಎಲ್ಲಾನು ಇದು ಹೇಳ್ಬೇಕು. ಈಗ ಬ್ರಾಹ್ಮಣ ಜಾತಿಯಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ ಈಗ ಮಹಿಳೆಯರಿಗೆ ಸುದ್ದಿ ಅಲ್ಲೇನು ಮಹಿಳೆಯರಿಗೆ ಯಾವ ಸ್ಥಾನ ಕೊಡ್ತಾರ ಅಲ್ಲಿ? ಹಂಗ ಡೀಪ್ ಹೋದ್ರ ಬಹಳ ಇದೆ. ಈ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಧರ್ಮದ ವಿಚಾರದಲ್ಲಿ ಹೋದ್ರೆ ಅದು ಎಲ್ಲಾ ಕಡೆ ಇಲ್ಲತ್ತಲ್ಲ. ಅವು ಸ್ವಲ್ಪ ಏನಾದ್ರ ಈ ಬಹಿರಂಗ ಆಗಕ್ಕಿಂತ ಮೊದಲೇ ನಮ್ಮಲ್ಲಿ ನಾವೇ ತಿದ್ಕೊಂಡು ಹೋಗಿದ್ರ ಒಳ್ಳೇದು. ಇಲ್ಲ, ಬಸವಣ್ಣವ್ರು ಒಂದ್ ಸ್ವಲ್ಪ ಏನಾಗ್ತದೆ, ಸಣ್ಣವಿದ್ದಾಗ 8 ವರ್ಷನವಿದ್ದಾಗ ಬಸವಣ್ಣವ್ರು ಅವಾಗ ಚಪ್ಲಿ ತಂದು ಒಬ್ರು ತಂದು ಕೊಡ್ತಾರೆ. ಅಲ್ಲಿ ಚಪ್ಲಿ ಮಾಡೋರು ಚಪ್ಲಿ ತಂದು ಕೊಡ್ತಾರ ಅವ್ರ ಮನೆಗೆ. ಕೊಡೋಣ ಅವ್ರ ತಾಯಿಯವರು ಒಂದಿಷ್ಟು ನೀರ್ ಸಿಂಬಳಿಸಿ ಆ ಚಪ್ಲಿ ಹಾಕೊಳಕ್ ತಗೋತಾರ ಒಳಗೆ. ಅವಾಗ ಬಸವಣ್ಣವ್ರು ಅಟ್ ಸಣ್ಣ ವಯಸ್ಸಿನಾಗ ಹೇಳ್ತಾರ, ಆ ಮನುಷ್ಯಾಗೂ ಒಂದಿಷ್ಟು ನೀರ್ ಸಿಂಬಳಿಸಿ ಒಳಗ್ ಕರ್ಕೊಂಡ್ಬಿಡಲ್ಲ, ಶುದ್ಧ ಆಗ್ಬಿಡ್ತಾರಂದ್ರ. ಹಂಗ್ ಶುದ್ಧ ಆಗ್ತಿತ್ತಂದ್ರೆ ಕರ್ಕೊಂಡ್ಬಿಡಲ್ಲ ಅಂತ ಹೇಳ್ತಾರ. ಸಣ್ಣ ಮಗು, 8 ವರ್ಷದ ಸಣ್ಣ ಮಗು. ಅವ್ರ ಒಂದು ಮನಸ್ಥಿತಿ ಪ್ರಕಾರ ಹೇಳಿದಾರ ಅವ್ರ ಸಮಾಧಾನ ಹೇಳ್ತಾರ ಅವ್ರು ನೋವಿನಿಂದ. ಈ ರೀತಿ ಇರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದನ್ನ ಕಾಂಗ್ರೆಸ್ನವರು ಈ ರೀತಿ ಬಳಕೆ ಮಾಡ್ಕೊತಾ ಇದ್ದಾರೆ ಸರ್. ಅವ್ರು ಒಪ್ಕೊಂಡಿದಾರ, ಎಲ್ಲ ಸ್ವಚ್ಛ ಮಾಡಿ ನಿಮ್ ದೃಷ್ಟಿಯೊಳಗೆ ಹಂಗಿರ್ಬೇಕು. ಅವರೇ ಒಪ್ಕೊಂಡಿದಾರ. ಗಂಗಾಜಲ ತಂದು ಶುದ್ಧೀಕರಣ ಮಾಡಿ ಅವರೇ ಒಪ್ಕೊಂಡಿದಾರ. ಅದನ್ನ ಲೈವ್ ಮಾಡ್ಯಾರ, ಪೋಸ್ಟ್ ಆಗೈತಿ. ಅದು ಖರ್ಗೆ ಅವರು ಬಂದಿದ್ರಿಂದ ಶುದ್ಧೀಕರಣ ಮಾಡಿವಿ. ಅವರೇ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಗಂಗಾಜಲ ಅನ್ನೋದಕ್ಕಿಂತ ಬಹಿರಂಗವಾಗಿ ಹೇಳಿದಾರೆ. ಗಂಜಲ ಸಗಣಿ ಸೇರಿಸಿ ಬಾರಿಸಿದಂತದ್ದು. ಒಂದ್ ನಾಯಿಗೆ ಒಂದ್ ಕಡೆ ಗಂಗಾ ಇದು ಹಾಲ, ಒಂದ್ ಕಡೆ ಹುಚ್ಚಿ ಇಟ್ಟಾಗ ಅದು ಹುಚ್ಚಿ ಕುಡಿಯಂಗಿಲ್ಲ, ಹಾಲೇ ಕುಡಿತೈತಿ. ಅಟ್ಟಾದ್ರೂ ಕೂಡ ಇವತ್ತು ಅಂಧ ಭಕ್ತರು ಹುಚ್ಚಿನೇ ಕುಡಿತೀನಿ ದನ ತಂದಾಗ ನಾವೇನ್ ಮಾಡಕ್ ಅಂತ ಪರಿಸ್ಥಿತಿ ಇವತ್ತು ದೇಶದೊಳಗೆ ನಿರ್ಮಾಣ ಆಗೈತಿ. ವಾಟ್ಸಪ್ ಯೂನಿವರ್ಸಿಟಿ ಇದರಿಂದ ಎಲ್ಲಾ ಕೆಲಸ ದೇಶದಾಗ ಹುಚ್ಚಿ ಕುಡಿ ಸಂಸ್ಕೃತಿನೇ ತಂದ್ಬಿಟ್ರೆ. ಅವ್ರ ರಾಜ್ಯದಾಗ ಹೆಂಗ್ ಹೇಳಿದ್ರೆ ದನಗಳಿಗಿರೋ ಬೆಲೆ ಮನುಷ್ಯರಿಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ. ದನಗಳಿಗಿರೋ ಅದೇ ಇದು ತೋರಿಸಲಿಕ್ಕೆ ರಾಮ ಮಂದಿರ ಅಲ್ರಿ, ರಾಮ ಮಂದಿರ ಕರೀಲಿಲ್ಲ ಉದ್ಘಾಟನೆಗೆ. ರಾಷ್ಟ್ರಪತಿ ಅಂದ್ರೆ ಈ ದೇಶದ ಉನ್ನತ ಹುದ್ದೆ, ಅವ್ರಿಗೆ ಎಲ್ಲಿ ಅವಕಾಶ ಇದೆ ನೀವೇ ನೋಡ್ತೀರಿ.
ಎಲ್ಲಿ ಅವಕಾಶ ಇದೆ? ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಕರೀಲಿಲ್ಲ. ಕರೆದಿಲ್ಲ ಅವ್ರು. ಹೆಡ್ ಸಂವಿಧಾನದ ಹೆಡ್. ಸಾಧು ಸಂತರನ್ನ ಕರೀತಾರ, ಆಮೇಲೆ ಒಬ್ಬ ನಸುಕಿನ- ರಾಷ್ಟ್ರಪತಿ ತುಂಬಾ ಧನ್ಯವಾದ ಎಲ್ಲರಿಗೆ.